ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಿಟಿ ಸೆಂಟ್ರಿಂದ 9.5 ಕಿಲೋಮೀಟರ್ ಡಿಸ್ಟೆನ್ಸ್, 26 ಗುಂಟೆ ಕ್ಲಿಯರ್ ಟೈಟ್ಲ್ ಇದೆ. ಇದು ಒಬ್ಬರು NR ಇದು ಪ್ರಾಪರ್ಟಿ, ಇದು ಕ್ಲಿಯರ್ ಟೈಟ್ಲ್ ಇದೆ. ಟಾರ್ ರೋಡ್ ಅಡ್ಜಸೆಂಟ್. ಇದರಲ್ಲಿ 44 ತೆಂಗಿನ ಮರ ಇದೆ, ಒಂದು ಬೋರ್ವೆಲ್ ಇದೆ, ಬೌಂಡ್ರಿ ಫೆನ್ಸಿಂಗ್ ಆಗಿದೆ, ಮುಂದ್ಗಡೆ ಕಾಂಪೌಂಡ್ ಇದೆ, ಒಂದು ಹಳೇದು ಒಂದು ಶೀಟ್ ಮನೆ ಇದೆ. ಮೈಸೂರು ಸಿಟಿ ಸೆಂಟ್ರಿಂದ ಹತ್ತಿರ ಇರೋದ್ರಿಂದ ಇದಕ್ಕೆ ಯಾರು ಬೇಕಾದ್ರೂ ಇಂಟ್ರೆಸ್ಟ್ ಪಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಚೆನ್ನಾಗಿದೆ. ಇದು ಗ್ರೌಂಡ್ ವಾಟರ್ ಭಾಳ ಚೆನ್ನಾಗಿದೆ, ರೆಡ್ ಸಾಯಿಲ್ ಇದೆ. ಅಕಸ್ಮಾತ್ ಏನಾರ ತಗೊಂಡ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಜಾಗ ಬೇಕು ಅಂತಂದರೆ ಇನ್ನೊಂದು ಎಕರೆ ಇನ್ನೂ ಸ್ವಲ್ಪ ಕಡಿಮೆ ರೇಟಲ್ಲಿದೆ ಬ್ಯಾಕ್ ಸೈಡ್. ಅದನ್ನು ತೊಗೊಂಡ್ಬೇಕಾದ್ರೆ 10 ಗುಂಟೆ ಫಾರ್ಮ್ ಹೌಸ್ ಕಟ್ಟಿ ಬೇಕಾದ್ರೆ ಸೇಲ್ ಮಾಡ್ಬೋದು, ಒಳ್ಳೆ ರೇಟ್ ಸಿಗ್ತದೆ. ಆ ಥರ ಸುಮಾರು ಜನ ಇರ್ತಾರೆ, ರಿಟೈರ್ಡ್ ಆಗಿರೋ ಜನ ಅದೇ ಥರ ಲೈಕ್ ಮಾಡೋದು. ಚಿಕ್ಕದಿರಬೇಕು ಫಾರ್ಮ್ ಹೌಸು, ಸಿಟಿಗೆ ಹತ್ತಿರ ಇರಬೇಕು, ಹತ್ರ ಪತ್ರ ಜನ ಇರಬೇಕು, ಆ ಥರ ಕೇಳ್ತಾರೆ. ಅದೇ ಥರ ಇರೋದು ಸುತ್ತಮುತ್ತ ಲೇಔಟ್ಗಳಾಗ್ತಾಯಿದೆ ಇಲ್ಲಿ. ಸೊ ಅದರಿಂದ ಜನಗಳದ್ದು ಸಂಪರ್ಕವೂ ಇರ್ತದೆ. ಇದರ ಬೆಲೆ 4.5 ಲಕ್ಷ ಒಂದು ಗುಂಟೆಗೆ. ಟೋಟಲ್ ಅಮೌಂಟ್ 1,17,00,000. ರೆಡ್ ಸಾಯಿಲ್ ಇದೆ, 44 ತೆಂಗಿನ ಮರ ಇದೆ, ಫಲ ಕೊಡ್ತಾ ಇರೋದು. ನೋಡಿ, ಯಾರಿಗಾದ್ರೂ ಬೇಕು ಅಂದರೆ ನನಗೆ ಸಂಪರ್ಕ ಮಾಡಿ. ಈ ಥರದ ದೊಡ್ಡದು ಚಿಕ್ಕದು ಈ ಥರದ ಜಮೀನುಗಳಲ್ಲೂ ನಾವು ಡೀಲ್ ಮಾಡ್ತಾಯಿದ್ದೀವಿ. ರಿವರ್ ಟಚ್ ಬೇಕಾದರೂ ನಂಜನಗೂಡು ಹತ್ರ ಒಂದು ಎಕರೆ 28 ಗುಂಟೆ ಇದೆ, ಟೌನ್ಗೆ ಹತ್ತಿರ. ಪರ್ಮನೆಂಟಾಗಿ ಅಲ್ಲಿ ವಾಸನೂ ಮಾಡ್ಬೋದು, ಅಥವಾ ರೆಸಾರ್ಟ್ ಏನಾರ ಮಾಡ್ತೀವಿ ಅಂದ್ರೂ ನಡೀತಿದೆ, ಅಂಥ ಜಾಗದಲ್ಲಿದೆ. ನೋಡಿ, ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಮತ್ತು ಬೋಗಾದಿ ರೋಡ್, ಗದ್ಗೆ ರೋಡ್, ಬೋಗಾದಿ ಟು ಗದ್ಗೆ ರೋಡ್, ಅಲ್ಲೊಂದು 16 ಎಕರೆ ತೋಟನೂ ಇದೆ ಮೇನ್ ರೋಡ್ಗೆ. ಯಾರಿಗಾದ್ರೂ ಬೇಕು ಅಂದರೆ ಅದಕ್ಕೂ ಸಂಪರ್ಕ ಮಾಡ್ಬೋದು.